ನಮಸ್ಕಾರ ಸ್ನೇಹಿತರೆ. ಚಾಣಕ್ಯ ನೀತಿ ಜೀವನದಲ್ಲಿ ಯಶಸ್ವಿ ಪಡೆಯಬೇಕಾದರೆ ಈ ಎರಡು ಗುಣಗಳನ್ನು ಬಿಡಬೇಕೆಂದು ಚಾಣಕ್ಯರು ಹೇಳಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಎಲ್ಲರೂ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಬಯಸೋದು ಸಹಜ. ಆದರೆ ಯಶಸ್ವಿಯಾದವರು ಬಹಳ ಕಡಿಮೆ. ನಾವು ಗೆಲ್ಲಲೇಬೇಕಾದರೆ ಚಾಣಕ್ಯರು ಹೇಳಿದ ಈ ಎರಡು ಗುಣಗಳು ನಮ್ಮಲ್ಲಿ ಇರಬಾರದು. ಚಾಣಕ್ಯರು ನಾವು ಯಾವುದು ಗುಣಗಳನ್ನು ಬಿಡಬೇಕು, ಆ ಗುಣಗಳನ್ನು ಬಿಟ್ಟರೆ ಉದ್ಧಾರ ಆಗುತ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನೋಡೋಣ ಬನ್ನಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೌದು ಸ್ನೇಹಿತರೆ, ಯಶಸ್ವಿ ಜೀವನ ಸಾಗಿಸಲು ಈ ಎರಡು ಗುಣಗಳು ಬಿಡಲೇಬೇಕಾಗುತ್ತೆ. ಒಂದನೇದು, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಬರೀ ಯೋಚನೆ ಮಾಡುತ್ತಲೇ ಇರುವ ಗುಣವನ್ನು ಬಿಡಬೇಕು. ಇನ್ನು ಯೋಚಿಸದೆ ಕೆಲಸಕ್ಕೆ ಕೈ ಹಾಕುವಂತಹ ಗುಣ. ಈ ಎರಡು ಗುಣಗಳು ಇರುವವರು ಎಂದಿಗೂ ಯಶಸ್ವಿ ಆಗುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ. ಹಾಗಾಗಿ ಉದಾಹರಣೆ ನೋಡಿ, ನೀವು ಒಂದು ಹೋಟೆಲ್ ಉದ್ಯಮ ಆರಂಭಿಸಬೇಕೆಂದು ನಿಮ್ಮ ಯೋಚನೆಯಾಗಿದೆ, ಆದರೆ ನಿಮ್ಮ ಕೈಯಲ್ಲಿ ಹಣವಿಲ್ಲ. ಆಗ ನೀವು ಈಗ ಮಾಡುವಂತಹ ಕೆಲಸದಲ್ಲಿಯೇ ಹಣ ಉಳಿಸಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಬಹುದು. ಅದು ಬಿಟ್ಟು ನಾನು ಹೋಟೆಲ್ ಮಾಡಬೇಕು, ಉದ್ಯಮಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡಿಬಿಡ್ತೇವೆ. ಹಾಗಾಗಿ ಈ ರೀತಿ ಮಾಡಿದ್ರೆ ಇಂತಹ ಗುಣ ಇರುವವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಇನ್ನು ಎರಡನೇ ಗುಣ, ಯೋಚಿಸದೆ ಕೆಲಸಕ್ಕೆ ಕೈ ಹಾಕುವುದು. ಅಂದರೆ ನಿಮ್ಮಲ್ಲಿ ಕೈಯಲ್ಲಿ ತುಂಬ ಹಣ ಇದೆ, ಆದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನು ಹೇಗೆ ಬಳಸಬೇಕು, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತಕ್ಕಂತಹ ಸರಿಯಾದ ರೀತಿ ಯೋಚನೆ ಮಾಡದೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಹಣ ಕಳೆದುಕೊಂಡು ಕೈ ಸುಟ್ಟುಕೊಳ್ಳುವಂತಹ ಜನರು ಅನೇಕರಿದ್ದಾರೆ. ಹಾಗಾಗಿ ಅದರಿಂದ ನಷ್ಟವನ್ನು ಅನುಭವಿಸಿ ಅವರು ಈ ಗುಣಗಳಿಂದ ತಾವು ತಮ್ಮ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತಾರೆ. ಹೀಗಾಗಿ ಚಾಣಕ್ಯರು ಹೇಳುವಂತಹ ಯೋಚನೆ ಮಾಡುತ್ತಲೇ ಕುಳಿತುಕೊಳ್ಳಬಾರದು, ಹಾಗೂ ಯೋಚಿಸದೇ ಯಾವುದೇ ಕೆಲಸಕ್ಕೆ ಕೈ ಹಾಕಬಾರದು. ಇದರಿಂದ ತೊಂದರೆ ಆಗುತ್ತದೆ. ಈ ಎರಡು ಗುಣಗಳನ್ನು ಬಿಟ್ಟರೆ ತಾವು ಮುಂದಿನ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನಮಸ್ಕಾರ, ಧನ್ಯವಾದಗಳು.